ಆತ್ಮೀಯ ರೈತ ಮಿತ್ರರೇ, ಆದಾಗ್ಯೂ ನಾನು ಈ ದಿನ ನಿಮಗೆ ಅತ್ಯಂತ ಸರಳವಾದ 2ರಿಂದ 3 ವಿಧಾನಗಳನ್ನು ಮಾವಿನ ಗ್ರಾಫ್ಟಿಂಗನ್ನು ಮಾಡುತ್ತಿದ್ದೇನೆ. ಮೊದಲನೇದಾಗಿ ಕುಡಿಗಳನ್ನು ಆರಿಸುವುದು. ಮರದ ಸೂರ್ಯನ ಬಿಸಿಲು ತಾಗುವ ನೇರವಾದ ಗೆಲ್ಲುಗಳನ್ನು ಈ ರೀತಿ ಆರಿಸಿಕೊಳ್ಳತಕ್ಕದ್ದು. ನಂತರ ಈ ಎಲೆಗಳನ್ನು ಈ ರೀತಿ ರಿಮೂವ್ ಮಾಡಿದ ಕುಡಿಗಳು ಈ ರೀತಿ ಇರುತ್ತದೆ. ನಂತರ ಏಪ್ರಿಲಿನಲ್ಲಿ ಆದ ಮಾವಿನ ಗೊರಟನ್ನು ನಾವು ಹೊರಗೆ ಎಸೆದಾಗ ಈ ರೀತಿ ಹುಟ್ಟಿದ ಗಿಡಗಳನ್ನು ತೆಗೆದುಕೊಳ್ಳಬೇಕು. ಈ ರೀತಿ ಎಳೆಯ ಗಿಡಗಳು ಕಸಿ ಕಟ್ಟಿದಾಗ ಚೆನ್ನಾಗಿ ಚಿಗುರು ಬರುತ್ತದೆ. ಈಗ ನಾನು ಕೆಲವೊಂದು ಸರಳ ಉಪಾಯವನ್ನು ಹೇಳುತ್ತೇನೆ. ಈ ರೀತಿ ಎಲೆಯನ್ನು ರಿಮೂವ್ ಮಾಡಿದಾಗ ನಮಗೆ ಕಸಿ ಕಟ್ಟಲು ಆಗದಿದ್ದಾಗ ನಾವು ಈ ರೀತಿ ಕುಡಿಯನ್ನು ಒಂದು ಲೋಟದ ನೀರಿನಲ್ಲಿ ಇಟ್ಟು 15 ದಿನ ತನಕ ಇಡಬಹುದು. ನಂತರ 2-3 ದಿನ ಆದ ನಂತರ ಈ ರೀತಿ ನಾವು ಕೊಳೆತ ಭಾಗವನ್ನು ತೆಗೆಯಬೇಕಾಗುತ್ತದೆ. ಹೀಗೆ ಮಾಡಿ 15 ದಿನ ತನಕ ಕಸಿಯನ್ನು ಕಟ್ಟಬಹುದು ಎಂದು ಇದು ಒಂದು ಸರಳ ಉಪಾಯ. ಈಗ ಮರದ ಅಡಿಯಲ್ಲಿ ಬಿದ್ದು ಚೆನ್ನಾಗಿ ಹುಟ್ಟಿದ ಒಂದು 20 ದಿನದ ಗಿಡಗಳನ್ನು ನಾವು ಹೆಕ್ಕಿ ತಂದು ತೆಗೆದುಕೊಂಡು ಬರುವುದು. ಈ ರೀತಿ ಗೊರಟು ಸಹ ಇರಬೇಕಾಗುತ್ತದೆ. ಈ ರೀತಿ ಚೆನ್ನಾಗಿ ಚಿಗುರಿದ ಎಳೆಯ ಗಿಡಗಳನ್ನು ತೆಗೆದುಕೊಂಡಾಗ ನಮ್ಮ ಕಸಿಯು ಹೆಚ್ಚು ಯಶಸ್ವಿಯಾಗುತ್ತದೆ. ಈ ಗಿಡವನ್ನು ಈ ರೀತಿ ಬಗ್ಗಿಸಿದರೂ ಏನಾಗುವುದಿಲ್ಲ, ಈ ರೀತಿ ಬಗ್ಗಿಸಿದರೂ ಏನಾಗುವುದಿಲ್ಲ, ಈ ರೀತಿ ಬಗ್ಗಿಸಿದರೂ ಏನಾಗುವುದಿಲ್ಲ. ಆದ್ದರಿಂದ ಬೇಗ ಸಣ್ಣ ಮಕ್ಕಳಿಗೆ ಗಾಯ ಆದಾಗ ಹೇಗೆ ಬೇಗ ಕೂಡಿಕೊಳ್ಳುತ್ತದೋ ಹಾಗೆ ಈ ಕಸಿಯು ಬೇಗ ಕೂಡಿಕೊಂಡು 70ರಿಂದ 90% ಯಶಸ್ಸು ಸಿಗುತ್ತದೆ. ಮಾಡುವ ವಿಧಾನ: ಸಾಫ್ಟ್ವುಡ್ ಗ್ರಾಫ್ಟಿಂಗ್. ಈ ರೀತಿ ತೆಗೆದ ಗಿಡವನ್ನು ನಿಧಾನವಾಗಿ ಚಾಕುವಿನಲ್ಲಿ ಈ ರೀತಿ ಸಿಗಿಯಬೇಕು. ನೇರವಾಗಿ ಸಿಗಿದು ನಂತರ ಕುಡಿಯನ್ನು ಈ ರೀತಿ ಆರಿಸಿಕೊಂಡು ಈ ರೀತಿ ಒಂದು ಕಡೆ ಸರಿಯಾಗಿ ಕುಳಿತುಕೊಂಡರೆ ಸಾಕಾಗುತ್ತದೆ. ನಂತರ ಪ್ಲಾಸ್ಟಿಕ್ ಟೇಪಿನಿಂದ ಗಾಳಿಯು ಹೋಗದಂತೆ ಚೆನ್ನಾಗಿ ಟೈಟಾಗಿ ಸುತ್ತಬೇಕು.
ಕೊನೆಗೆ ಈ ರೀತಿ ಗಂಟನ್ನು ಹಾಕಿದಾಗ ಮಾವಿನ ಓಟೆಯ ಸಾಫ್ಟ್ವುಡ್ ಗ್ರಾಫ್ಟಿಂಗ್